ಕೂಡಲ ಸಂಗಮ ಗ್ರಾಮದ ಯಾವತ್ತು ಧನ್ಯ ನಾಗರಿಕರು, ಗುರು ಹಿರಿಯರು ಹಾಗೂ ತಾಯಿಯರು ಇಲ್ಲಿ ಮಾಡಬೇಕು ಮಾಡಬಾರದು ಅನ್ನುವಂಥ ಜಿಜ್ಞಾಸೆಯಲ್ಲಿದ್ದಾಗ ಸುಮಾರು 2 ತಿಂಗಳ ಹಿಂದೆ ರಮೇಶ್ ಸನ್ನಿ ಸಾಹೇಬರನ್ನ ಫೋನ್ ಮಾಡಿದ್ರು. ಬದಾಮಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ, ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅದ್ರ ಬಗ್ಗೆ ಹೇಳೋದು ಅಂತ ಕೇಳಿದ್ರು. ನಾನಂದೆ, ಬದಾಮಿಯಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತೀವಿ, ಕೂಡಲ ಸಂಗಮದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ, ತಾವೆಲ್ಲರೂ ಬರಬೇಕು ಅಂತ ಹೇಳಿ ನಾವೆಲ್ಲರೂ ಅಭಿಮಾನಿಗಳು ಸೇರಿ, ಸ್ನೇಹಿತರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರು ಹಿರಿಯರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಎಲ್ಲ ಬಂಧು ಬಳಗದವರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಇಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಗೊತ್ತಿದೆ, ಮೇ 7ನೇ ತಾರೀಕಿನವರೆಗೂ ನೀತಿ ಸಂಹಿತೆ ಇರೋದ್ರಿಂದ, ಚುನಾವಣೆಯ ನೀತಿ ಸಂಹಿತೆ ಇರೋದ್ರಿಂದ ಒಬ್ಬ ಚುನಾವಣಾ ಅಧಿಕಾರಿಯಾಗಿ ಕೂಡ ನಾನು ಈ ಕಾರ್ಯಕ್ರಮವನ್ನು ರಾಜಕೀಯೇತರ ಕಾರ್ಯಕ್ರಮವನ್ನಾಗಿ ಮಾಡಲಿಕ್ಕೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಯಾವುದೇ ರಾಜಕೀಯವಾಗಿರ್ತಕ್ಕಂತಹ ಮಾತುಗಳನ್ನಾಡದೆ ಕೇವಲ ಒಂದು ಅಭಿನಂದನಾ ನುಡಿ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕ ಸೇವಾ ಸಂಭ್ರಮ ಅಂತ ಒಂದು ಹೆಸರು ಕೊಟ್ಟಿದೆ. ಯಾಕೆಂದರೆ ಮಾನ್ಯ ಸಾಹೇಬರವರ ಸೇವೆ ಅಷ್ಟೊಂದು ಸಾರ್ಥಕವಾಗಿ ಈ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಬದಾಮಿ ಭಾಗದ ಜನರಿಗೂ ಕೂಡ ತಲುಪಿದ್ರಿಂದ ಅವರ ಸೇವೆ ಅತ್ಯಂತ ಸಾರ್ಥಕವಾಗಿದೆ ಅಂತ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಎಲ್ಲ ಗುರು ಹಿರಿಯರನ್ನ ನೀವೆಲ್ಲರೂ ಇಲ್ಲಿ ಕೂತವರು ವೇದಿಕೆ ಮೇಲೆ ಇದ್ದೀರಿ ಅಂತ ನಾವು ಭಾವಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪೂರ್ವದಲ್ಲಿ ಸಾಹೇಬರ ಒಂದು ಕಿರುಪರಿಚಯ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಬೆಳೆದು ಬಂದಂಥ ರೀತಿಯನ್ನು 2 ಮಾತುಗಳಲ್ಲಿ ನಾನು ನಿಮಗೆ ಕಟ್ಟಿಕೊಟ್ಟು ನನ್ನ ಆಶಯವನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ರಮೇಶ್ ಸಾಹೇಬ್ರವರು 1966ರಂದು ಬೀಳಗಿ ತಾಲೂಕಿನ ಸಕನಾದಿಗಿ ಅನ್ನುವಂಥ ಪಟ್ಟಣದಲ್ಲಿ ಗ್ರಾಮದಲ್ಲಿ ಜನ್ಮ ತಾಳ್ತಾರೆ. ಆನಂತರ ಆ ಸಕನಾದಿಗಿ ಅನ್ನುವಂಥ ಗ್ರಾಮದಲ್ಲಿ ಜನ್ಮ ತಾಳಿ ಬೆಳಗಾವಿ ಬಾಗಲಕೋಟೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ PUCಯನ್ನು ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಾಗಲಕೋಟೆಯಲ್ಲಿ ಮುಗಿಸ್ತಾರೆ. ನಂತರ ಅವರು MBBS ಸಿಲೆಕ್ಷನ್ ಆಗ್ತಿದೆ. ಕಿಮ್ಸ್, ನಾವೀಗೇನು KMC ಅಂತ ನಾವು ಕರಿತೀವಿ, ಹುಬ್ಳಿಯಲ್ಲಿ ಅವರು MBBS ಅನ್ನು ಮುಗಿಸ್ತಾರೆ. ಆನಂತರ ಅಲ್ಲಿಂದ MBBS ಅನ್ನು ಮುಗಿಸಿದ ಮೇಲೆ 2 ವರ್ಷ ಬಾಗಲಕೋಟೆಯ PM ನಾಡಗೌಡ ದಂತ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಾರೆ, ಡೆಂಟಲ್ ಕಾಲೇಜಿನಲ್ಲಿ. ಅವರು ಇನ್ನೂ ಕೂಡಲ ಸಂಘ ಬಂದಿರಲಿಲ್ಲ, ಅವಾಗ ಅಲ್ಲೇ ಡೆಂಟಲ್ ಕಾಲೇಜಲ್ಲಿ ಸೇವೆ ಮಾಡ್ತಾರೆ. ನಂತರ ಅಲ್ಲಿ ಸೇವೆ ಇನ್ನೇನು ಮಾಡ್ತಿರ್ಬೇಕಾದ್ರೆ 1995ರಲ್ಲಿ ಅವರಿಗೆ ಬೆಳಗಾವಿ PHC ಕೇಂದ್ರಕ್ಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಗಳಾಗಿ 2.5 ತಿಂಗಳು ಹೋಗ್ತಾರೆ. ಅಲ್ಲಿ 2.5 ತಿಂಗಳ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ ಮೇಲೆ ಮುಂದೆ ಕೂಡಲ ಸಂಘ ಬರ್ತಾರೆ. ಇಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಅವರು ವೈದ್ಯಾಧಿಕಾರಿಗಳಾಗಿ 2010ರವರೆಗೆ ಸುಮಾರು 1995ರಿಂದ ಹಿಡಿದು 2010ರವರೆಗೆ 15 ವರ್ಷಗಳ ಕಾಲ ಕೂಡಲ ಸಂಗಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ನಂತರ ಅವರಿಗೆ ಹೆಚ್ಚಿನ ಒಂದು ತರಬೇತಿಯನ್ನು ನೀಡಲಿಕ್ಕೆ ಅವರಿಗೆ ಸರ್ಕಾರದಿಂದ ಅವರು ಆಯ್ಕೆ ಆಗ್ತಾರೆ. ಅನಸ್ತೇಶಿಯಾ ಒಂದು ಟ್ರೈನಿಂಗ್ ಅನ್ನು ತಗೊಳ್ತಾರೆ. ಅನಸ್ತೇಶಿಯಾ ಒಂದು ತರಬೇತಿಯನ್ನು ಪಡೆದ ಮೇಲೆ ಆ ಅನಸ್ತೇಶಿಯಾ ಪೋಸ್ಟ್ ಕೋರ್ಸ್ ಅನ್ನು ಇರೋದಿಲ್ಲ. ಹಾಗಾಗಿ ಅವರನ್ನು 9 ಆರ್ಥಿಗಳು ಯೋಜನೆ ಮಾಡ್ತಾರೆ. ಅವರು ಮುಂದೆ ವಿರೋಧಿಗಳಾಗಿ ಸಲ್ಲಿಸಿ ಅವರು ವಯೋವೃತ್ತಿಯನ್ನು ಪಡೆದಿದ್ದಾರೆ. ಅದು ಆ್ಯಕ್ಚುಲಿ ವೈದ್ಯರಿಗೆ ಸೇವಾ ನಿವೃತ್ತಿ ಅನ್ನೋದು ಇರೋದಿಲ್ಲ. ಎಲ್ಲ ನಮ್ಮ ಹುದ್ದೆಗಳಿಗೆ ಸೇವಾ ನಿವೃತ್ತಿ ಅನ್ನೋದು ಇರ್ಬೋದು. ಶಿಕ್ಷಕ ಹುದ್ದೆಗೆ ಮತ್ತು ವೈದ್ಯ ಹುದ್ದೆಗೆ ಮಾತ್ರ ಸೇವಾ ನಿವೃತ್ತಿ